ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 31 ಚಾಲೆಂಜು ಡೆಲಿವರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮಯ ಬಂದುಬಿಟ್ಟು 8:03. ನನ್ನ ಹತ್ರ ಟೋಟಲ್ 84 ಪಾರ್ಸಲ್ ಇದೆ. 84 ಪಾರ್ಸಲ್ನ ನಾನು 11 ಇಷ್ಟು ಏರಿಯಾ ಕವರ್ ಇದೆ. ಇದನ್ನು ನಾನು ಇಷ್ಟು ಏರಿಯಾ ಎಲ್ಲ 11 ಗಂಟೆಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ಫಸ್ಟ್ ಡೆಲಿವರಿ ಪಾಯಿಂಟ್ ಬಂದಿದ್ದೀನಿ. ಡೆಲಿವರಿ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಎಷ್ಟು ಕಷ್ಟ ಮಾಡಿದೆ, 2 ಪಾರ್ಸಲ್ ಇತ್ತು, ಡೆಲಿವರಿ ಮಾಡಿದ್ದೀನಿ ನೋಡಿ. ಕೊಟ್ಬಿಟ್ಟು ಬರೀ 15 ಸೆಕೆಂಡ್ಗೆ ಲಿಫ್ಟ್ ಡಮಾರು. ಏನು ಮಾಡೋಕ್ಕಾಗಲ್ಲ, ಕಾಯಲೇಬೇಕು. ಕ್ಯಾಶ್ ಆನ್ ಡೆಲಿವರಿ ಪಾರ್ಸಲ್ಗಳು ಆರ್ಡ್ರ್ ಮಾಡ್ತಾರೆ. ಆರ್ಡ್ರ್ ಮಾಡಾದ್ಮೇಲೆ ದುಡ್ಡಿಲ್ಲ ಅಂದರೆ ಕ್ಯಾನ್ಸಲ್ ಮಾಡು ಅಂತಾರೆ. ಕ್ಯಾನ್ಸಲ್. ಟೂ ತ್ರೀ ಝೀರೋ. ಪಿ ಜಿಗಳು ಪಾರ್ಸಲ್ ಬಂದರೆ ನಮಗೇನು ತೊಂದರೆ ಇಲ್ಲ. ಆರಾಮಾಗಿ ಕಾಲ್ ಮಾಡಿ OTP ತೊಗೊಂಡು ಇಲ್ಲಿ ಇಟ್ಟು ಹೋಗ್ಬೋದು. ಇಲ್ಲಿ ರಿಸೆಪ್ಷನಲ್ಲಿ ಕ್ಯಾಶ್ ಆನ್ ಡೆಲಿವರಿ ಬಂದರೆ ಏನು ತೊಂದರೆ. ಅದು ತುಂಬ OTP ಪ್ರೊಸೀಜರ್ಗಿಂತ ಕ್ಯಾಶ್ ಆನ್ ಡೆಲಿವರಿ ಪ್ರೊಸೀಜರ್ ಜಾಸ್ತಿ ಇದೆ. ಇವಾಗಲೇ ನಾನು 28 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 28 ಪಾರ್ಸಲ್ ಅಂದರೆ ಅರೌಂಡು 300 ರೂಪಾಯಿ, 330 ರೂಪಾಯಿ ಆಗಲೇ ಅರ್ನ್ ಮಾಡಿದ್ದೀನಿ. ಈಗಿನ್ನ ಕೆಲವೊಬ್ರು ಇನ್ನೂ ಎದ್ದೇ ಇಲ್ಲ. ಟೈಮು 9 ಗಂಟೆ ಆಯಿತು. 9 ಗಂಟೆಗೆ ಇನ್ನೂ 6 ನಿಮಿಷ ಇದೆ. ಇಲ್ಲ, ಈಗ ಹೋಗ್ಬಿಟ್ಟು ಬೆಲ್ ಮಾಡಿದ್ರೆ ಈ ಥರ ಬೆಳಗ್ಗೆದ್ದು ನಾವು ಕಣ್ಣು ಹಿಂಗೆ ಉಚ್ಕೊಂಡು ಬರ್ತೀವಲ್ಲ, ಆ ಥರ ಉಚ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಡೆಲಿವರಿ ಮಾಡೋಕ್ಕೆ. ಈ ಬ್ಲಾಕಲ್ಲಿ ಒಂದೇ ಇರೋದು. ಈ ಕಸ್ಟಮರ್ ಡೈಲಿ ಬರುತ್ತೆ ಪಾರ್ಸಲ್ಲು. ಈ ಥರ ಆಲ್ಮೋಸ್ಟ್ ನಾನು ಈ ಥರ ಫೋನಲ್ಲಿ ಇಟ್ಬಿಟ್ಟು ನಾನು ಡೆಲಿವರಿ ಮಾಡ್ತೀನಲ್ಲ, ಈ ಕಸ್ಟಮರ್ದೆ 90%. ಒಂದು ಬಾಕ್ಲೆ ತೆಗಿತಿಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಆ ಮನೆಗೆ ಹೋಗ್ಬೇಕು. ಏನು ಅಪರೂಪಕ್ಕೆ ಅವರೇ ಮನೇಲಿ. ಸೆಕೆಂಡ್ ಲೋಡ್ ಸರ್ವೆಗೆ ಭರ್ಜರಿ ಭೇಟಿ ಇದೆ. ಹೋಗೋಣ ಬನ್ನಿ. ಸಮಯ 10:27. ಇನ್ನು 24 ಪಾರ್ಸಲ್ ಇದೆ. 24 ಪಾರ್ಸಲು ಇಲ್ಲೊಂದು ಗೊಂಚಲಿದೆ. ಇದಿಲ್ಲ. 25, 28 ನಂಬರ್ ಕಾಣ್ತಿದೆಯಲ್ಲ, ಅದು ನಂದಲ್ಲ, ಬೇರೆ ರೂಟು. ಅದೇ ಕತೆ, ಅದೇ ವ್ಯತೆ ನಂದು. ಇನ್ನು ಮಿಕ್ಕಿದಿಷ್ಟಿದೆ. ಇದೊಂದು ಲೊಕೇಶನ್ನು, ಇದೊಂದು ಲೊಕೇಶನ್ನು. ಇದನ್ನು ಮಾಡ್ತು ಅಂದರೆ ಮುಗೀತು. ಇದನ್ನು ಅರ್ಧ ಗಂಟೆಲಿ 11 ಗಂಟೆಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡೆ. ಆದ್ರೆ ಆಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. 11:15. ಸಮಯ 11:03. ಇನ್ನು 10 ಪಾರ್ಸಲ್ ಪೆಂಡಿಂಗ್ ಇದೆ. ಬೆಳಗ್ಗೆ 84 ಪಾರ್ಸಲ್ ತಂದಿದ್ದು. 84 ಪಾರ್ಸಲಲ್ಲಿ ಇನ್ನು 10 ಪಾರ್ಸಲ್ ಪೆಂಡಿಂಗ್ ಇದೆ. 2 ಪಾರ್ಸಲ್ ಡೆಲಿವರಿ ಆಗಿಲ್ಲ. ಒಟ್ಟು 72 ಪಾರ್ಸಲ್ ಡೆಲಿವರಿ ಆಗಿದೆ. ಈಗಿನ 10 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಹೋಗ್ತಿದ್ದೀನಿ ಲಾಸ್ಟ್ ಲೊಕೇಶನ್ಗೆ. ಬನ್ನಿ ಹೋಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ಮೋಸ್ಟ್ ಅಲ್ಲಿ ಡ್ಯೂಟಿ ಮುಗೀತು. ಇನ್ನೊಂದೇ ಒಂದು ಪಾರ್ಸಲ್ ಇದೆ. ಅದು ಆ ಬಿಲ್ಡಿಂಗ್ ವೈಟ್ ಬಿಲ್ಡಿಂಗ್ ಕಾಣ್ತಿದ್ದಿಲ್ಲ, ಅದು ಅಲ್ಲಿ ಹೋಗ್ಬಿಟ್ಟು ಒಂದು ಪಾರ್ಸಲ್ ಡೆಲಿವರಿ ಮಾಡಿದ್ರೆ ಇವತ್ತು ಮುಗೀತು. ಈಗಾಗಲೇ ಸೆಕೆಂಡ್ ಲೋಡ್ ಆಗಲೇ ಬಂದಿದೆ. ನೆನ್ನೆ ಎಲ್ಲ 20, 25, 30 ಮಾಡ್ತಿದ್ದೆ. ಇವತ್ತು ಸರಿಯಾಗೆ ಬಂದಿದೆ. ಒಂದು 55, 60 ತನಕ ಬಂದಿದೆ ಪಾರ್ಸಲ್. ಇವಾಗ ಅದನ್ನು ಸ್ಟಾರ್ಟ್ ಮಾಡಬೇಕು. ಅದೇ ನಾನು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು 2:15 ನನ್ನ ಪಾರ್ಸಲ್ ಮುಗಿಸ್ಲೇಬೇಕು. ಆ ಥರ ಪರಿಸ್ಥಿತಿಲಿದ್ದೀನಿ. ಏನಕ್ಕೆಂದರೆ ನಾನೊಂದು ಬೇರೆ ಹತ್ರ ಹೋಗ್ತಾ ಇದ್ದೀನಿ, ಬೇರೆ ಲೊಕೇಶನ್ಗೆ. ಟೈಮು 11:24. 11:24ಕ್ಕೆಲ್ಲ ನಾನು ತಂದಿದ್ದು 84 ಪಾರ್ಸಲಲ್ಲಿ 81 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 1 ಪಾರ್ಸಲ್ ಮಿಸ್ ರೂಟು, 2 ಪಾರ್ಸಲ್ಲು ಡೆಲಿವರಿ ಕಂಪ್ಲೀಟ್ ಆಗಿಲ್ಲ. ಇವಾಗ ಮುಗೀತು. ಸೆಕೆಂಡ್ ಲೋಡ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಸೆಕೆಂಡ್ ಲೋಡ್ಗೆ. ನಾನು ಇವಾಗ ಸೆಕೆಂಡ್ ಲೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮಯ ಬಂದು 12:31. ಟೋಟಲ್ಲು 53 ಪಾರ್ಸಲ್ ಇದೆ. ಡೆಲಿವರಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇ ಕಸ್ಟಮರ್ ಹತ್ರ ಹೋಗ್ತಾಯಿದ್ದೀನಿ. ಬನ್ನಿ.
ಇದೊಂದೇ ಅಪಾರ್ಟ್ಮೆಂಟ್ ಅಲ್ಲಿ 6 ಬಂದಿತ್ತು. 6 ಪಾರ್ಸಲ್ ಕಸ್ಟಮರ್ ಸೆಕ್ಯೂರಿಟಿ ಕೊಟ್ಟಿದ್ದೀನಿ. ಸೆಕೆಂಡ್ ಓಪನ್ ಇಡು. ವೆಲ್ಕಮ್. ತುಂಬ ಮೆಟ್ಲು ಕಾಣವು. ಬಾಲಾಜಿ ನೋಡಿ ವೆದರ್ ಹೆಂಗಿದೆ. ಈ ಸೈಡ್ ನಮಗೆ ಬಿಸಿಲೂ ಇಲ್ಲ, ಈ ಸೈಡ್ ಚಳಿನೂ ಇಲ್ಲ, ಈ ಸೈಡ್ ಸೆಕೆನೂ ಆಗ್ತಾ ಇಲ್ಲ. 3 ತರ ವೆದರ್, ಒಂದೇ ದಿನ 3 ತರ ವೆದರ್ ಇದೆ. ಸಮಯ 1:43. ಇನ್ನು 17 ಪಾರ್ಸಲ್ ಇದೆ. ತಂದಿದ್ದು 53. 53ರಲ್ಲಿ ಆಗಲೇ ಹೆಚ್ಚು ಕಡಿಮೆ 36 ಪಾರ್ಸಲ್ ಮುಗಿಸಿದ್ದೀನಿ. ಇನ್ನು 17 ಪಾರ್ಸಲ್ ಇದೆ. ಬನ್ನಿ, ಈಗ 17 ಪಾರ್ಸಲ್ನ ಇನ್ನು 2 ಕಾಲ ಒಳಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಐ ಥಿಂಕ್ ಇದೊಂದೇ ರೋಡ್ ಇರೋದು. ಇದೊಂದು ರೋಡಲ್ಲಿ ಒಂದು 15 ಪಾರ್ಸಲ್ ಇದೆ. ಒಟ್ಟು 4 ಅಪಾರ್ಟ್ಮೆಂಟಿಂದ 16 ಪಾರ್ಸಲ್ ಇದೆ. ಇನ್ನೆರಡು ಬಂದ್ಬಿಟ್ಟು ಮನೆ ಹತ್ರ ಇದೆ. ಅದಾಯಿತು ಅಂದರೆ ನಂದು ಡ್ಯೂಟಿ ಮುಗಿಯುತ್ತೆ. ದೀಪ ಥ್ಯಾಂಕ್ ಯು. ಥ್ಯಾಂಕ್ ಯು. 6-7 ಪಾರ್ಸಲ್ ಇದೆ ಅಷ್ಟೇ. ಇದು ಮುಗೀತು ಅಂದರೆ ವೆಲ್ಕಮ್. ಇನ್ನೆರಡು ಅಪಾರ್ಟ್ಮೆಂಟ್, ಇನ್ನೆರಡು ಲೋಕಲ್ ಇದೆ. ಅದಾಯಿತು ಅಂದರೆ ಮುಗೀತು ನಮ್ಮದು ಇವತ್ತು ಡ್ಯೂಟಿ. ಲಿಫ್ಟ್ಗೋಸ್ಕರನೇ ಕಾಯಬೇಕು. ಇಲ್ಲ ನಾವು ಡೆಲಿವರಿ ಮಾಡೋ ಕೆಲಸದ ಟೈಮಲ್ಲಿ ನಾವು ಮಿನಿಮಮ್ 2 ಅವರ್ ಕೆಲಸ ಮಾಡ್ತಂದ್ರೆ, ಅದರಲ್ಲಿ ಇಲ್ಲ ಅಂದರೂ 20 ನಿಮಿಷ ಆದರೂ ನಾವು ಲಿಫ್ಟ್ಗೆ ವೆಯ್ಟ್ ಮಾಡೇ ಮಾಡ್ತೀವಿ. 20 ನಿಮಿಷ ಲಿಫ್ಟ್ಗೆ ಟೈಮ್ ವೇಸ್ಟ್ ಆಗುತ್ತೆ. ನನ್ನ ಡ್ಯೂಟಿ ಮುಗೀತು. ಈ ಟೈಮ್ 2:16. ಟೋಟಲ್ 53 ಪಾರ್ಸಲ್ ಇತ್ತು. 53 ಪಾರ್ಸಲಲ್ಲಿ 52 ಪಾರ್ಸಲ್ ಡೆಲಿವರಿ ಆಗಿದೆ, 1 ಪಾರ್ಸಲ್ ಡೆಲಿವರಿ ಆಗಿಲ್ಲ. ಬೆಳಿಗ್ಗೆ 81 ಪಾರ್ಸಲ್ ಡೆಲಿವರಿ ಆಗಿತ್ತು. ಇವಾಗ 52 ಸೇರಿ 132 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಬನ್ನಿ, ನಾಳೆ ಸಿಗೋಣ. ನನ್ನ ಕತೆ ನಿಮ್ಮ ಜೊತೆಯಲ್ಲಿ ಡೇಟ್ 22 ಬಾಯ್. ಮತ್ತೆ